ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಮೆಗಾ ಬ್ರೇಕಿಂಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿರೋದು. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಿಲ್ಲ, ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಿಲ್ಲ, ವಿದೇಶಕ್ಕೆ ಹಾಕ್ತಾರೆ, ಸಿಎಂಗೆ ಸಿಗ್ತಾರಾ, DCMಗೆ ಸಿಗ್ತಾರಾ, ಬಿಹಾರದಲ್ಲಿ ಮೀಟ್ ಆಗ್ತಾರಾ, ಇಂತಹ ಚರ್ಚೆಗಳ ನಡುವೆ ಅಸಲಿಗೆ ರಾಹುಲ್ ಗಾಂಧಿ ಅವರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಅನ್ನೋದರ ಬಿಗ್ ರಿಪೋರ್ಟ್ ಲಭ್ಯವಾಗ್ತಿದೆ. ಬೆಂಗಳೂರಲ್ಲಿ ನಡೆದ ಸೀಕ್ರೆಟ್ ಮೀಟಿಂಗ್, ಕೇಂದ್ರದ ನಾಯಕ, ಇಲ್ಲಿ ಬಂದು ಹೋದಂಥ ಮಾಜಿ ಸಚಿವ ಯಾರು, ಏನೇನು ರಿಪೋರ್ಟ್ ರೆಡಿ ಮಾಡಿದ್ದಾರೆ, ಅಧ್ಯಕ್ಷರ ಬದಲಾವಣೆ, ಸಿಎಂ ಕುರ್ಚಿ ಬದಲಾವಣೆ, ಸಂಪುಟ ಸರ್ಜರಿ, ಈ ಮೂರೂ ವಿಚಾರಗಳಲ್ಲಿ ಈಗ ಬ್ರೇಕಿಂಗ್ ನ್ಯೂಸ್ ಬ್ಲಾಸ್ಟ್ ಆಗಿದೆ. ನೋಡ್ತಾ ಹೋಗೋಣ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ಖರ್ಗೆ ಅವ್ರು ಹೇಳಿದ್ರಲ್ಲ, ನೀವು ಯಾರು ಹುಡುಕೊಂಡು ಸಂಪುಟ ಮತ್ತೊಂದು ಅಂತೆಲ್ಲ ಡೆಲ್ಲಿಗೆ ಬರಬೇಡಿ, ಇಂದಿರಾ ಭವನದ ಹತ್ರ ಸುಳಿಲೂಬೇಡಿ, ಪಕ್ಷದ ಕೆಲಸ ಅಂತ ಇದ್ರೆ ಬನ್ನಿ, ಸಂಪುಟ ಮತ್ತೊಂದು ಅಂತ ತಲೆ ತಿನ್ನೋದಾದ್ರೆ ಬರಲೇಬೇಡಿ, ಹೆಂಗೂ ಬಿಹಾರ ಚುನಾವಣೆ ಆದಮೇಲೆ ನಾವು ಕರ್ನಾಟಕದ ನಿರ್ಧಾರ ಮಾಡೇ ಮಾಡ್ತೀವಿ, ಏನೋ ಒಂದು ತೀರ್ಮಾನ ಆಗೋದಿದೆ ಕರ್ನಾಟಕದಲ್ಲಿ, ಎರಡರೊಳಗೊಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನೋ ಸುಳಿವನ್ನು ಖರ್ಗೆ ಅವರೇ ಕೊಟ್ಟರು. ಅಲ್ಲಿ ತನಕ ನೀವು ಬಾಯಿ ಮುಚ್ಕೊಂಡಿರಿ ಅಂತ ಎಲ್ಲರೂ ಅದೇ ಸಂದೇಶ ರವಾನಿಸ್ತಿದ್ದಾರಲ್ವಾ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಕೇಳಿಬಂತು, ವಿದೇಶಕ್ಕೆ ಹಾರ್ತಾರೆ, ಯಾರ ಕೈಗೂ ಸಿಗಲ್ಲ ಅಂತ. ಸದ್ಯಕ್ಕೆ 4 ದಿನ ಎಲೆಕ್ಷನ್ ಮುಗಿಯೋ ತನಕ ಆದರೂ ಬಾಯಿ ಮುಚ್ಕೊಂಡಿರ್ಬೇಕಲ್ಲ, ಅದು ಇರಬಹುದು ಸ್ಟ್ರಾಟಜಿ. ಯಾಕಂದರೆ ಅಲ್ಲಿ ಆ ಚುನಾವಣೆ ಮೇಲೇನೂ ಕೊಂಚ ಡಿಸ್ಟರ್ಬ್ ಆಗಬಹುದು. ಇಲ್ಲಿನ ಜಟಾಪಟಿ, ಕಾಂಗ್ರೆಸ್ನ ಒಳಗಡೆ CM ಕುರ್ಚಿ ಜಟಾಪಟಿ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ರೀತಿ ಆಗಬಹುದು. ಅಲ್ಲಿ ಕೆಲಸ ಮಾಡಬೇಕಾಗತ್ತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಈ ರಾಜ್ಯದವರದ್ದೆಲ್ಲ, ಅದರಲ್ಲೂ ಡಿಸ್ಟರ್ಬ್ ಆಗಬಹುದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾರಿಗೂ ಸಿಗಲ್ಲ, ಅದು ಪೋಸ್ಟ್ಪೋನ್ ಆಗಿದೆ ಅನ್ನೋ ರೀತಿ ಮೆಸೇಜನ್ನು ಹರಿಬಿಟ್ಟಿರಬಹುದು. ಇದರ ನಡುವೆ ಅಸಲಿಗೆ ರಾಹುಲ್ ಗಾಂಧಿ ಅವರು ಆಪರೇಷನ್ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅನ್ನುವ ಬಿಗ್ ನ್ಯೂಸ್ ಬ್ಲಾಸ್ಟ್ ಆಗಿದೆ. ಏನಪ್ಪ ಅಂದರೆ, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಂದು 2 ದಿನಗಳ ಹಿಂದೆ ಮೀಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಮಾಜಿ ಮಿನಿಸ್ಟರ್, ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ನಾಯಕ, ಸೀನಿಯರ್ ಮೋಸ್ಟ್ ಲೀಡರು, ಬೇರೆ ಯಾರು ಅಲ್ಲ, ಚಿದಂಬರಂ ಅವರು. ಚಿದಂಬರಂ ಅವ್ರನ್ನ ವೀಕ್ಷಕರ ರೀತಿಯಲ್ಲಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಯಾವ ಕ್ರಾಂತಿಯನ್ನು ಮಾಡಬೇಕು ಅಂತ ನಿರ್ಧಾರ ತಗೊಳ್ಳೋಕೆ. CM ಕುರ್ಚಿಯಲ್ಲಿ ಬದಲಾವಣೆ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ, ಎಷ್ಟು ಜನ ಅದನ್ನು ಒಪ್ಪಿಕೊಳ್ಳಬಲ್ಲರು, ಏನು ಕಥೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಜೊತೆಗೆ ಅಧ್ಯಕ್ಷ ಕುರ್ಚಿಯಲ್ಲಿ DK ಶಿವಕುಮಾರ್ ಅವರು ಕೆಳಗಿಳಿದ್ರೆ, ಈಗಿದ್ದಾರೆ ಅವರು, ಅವಧಿ ಮುಗ್ದಿದೆ ಅಂತ ಹೇಳ್ತಿದ್ದಾರೆ, ಅವರನ್ನು ಕೆಳಗಿಳಿಸಿದ್ರೆ ಏನು ಕಥೆ, ಸಂಪುಟ ಸರ್ಜರಿ ಆದರೆ ಯಾರನ್ನು ಕೈ ಬಿಡೋದು, ಸೇರಿಸ್ಕೊಳ್ಳೋದು, ಇಂಥದ್ದೆಲ್ಲ ತಲೆಬಿಸಿಗಳಿದ್ದಾವಲ್ಲ, ಎಲ್ಲದರ ಬಗ್ಗೆನೂ ಚಿದಂಬರಂ ಅವರಿಗೆ ರಿಪೋರ್ಟ್ ರೆಡಿ ಮಾಡ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರ ಕೈಗಿಡ್ತಾ ಇದ್ದಾರಂತೆ. ಅವ್ರಿಗೆ ಟಾಸ್ಕ್ ಕೊಡಲಾಗಿತ್ತು ಅನ್ನೋದು ಸುದ್ದಿ ಈಗ ಬ್ರೇಕ್ ಆಗಿರೋದು. ಚಿದಂಬರಂ ಅವರು ಪಕ್ಷದ ಮೇಲೆ ಮುನಿಸು ಸ್ಟೇಟ್ಮೆಂಟ್ ಅದೆಲ್ಲ ಬೇರೆ, ಬಟ್ ಇದು ಪಕ್ಷದ ಕೆಲಸ ಅಲ್ವಾ, ಅವರಿಗೆ ಟಾಸ್ಕ್ ಕೊಡಲಾಗಿತ್ತು, ಬಂದು ಹೋಗಿದ್ದಾರೆ. DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಲ್ಲಿ ಕ್ರಾಂತಿ ಫಿಕ್ಸು, 28ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋದೇ ಕ್ರಾಂತಿ ಅಂತ ಹೇಳ್ತಾರೆ. ಜೊತೆಗೆ CM ಏನು ಹೇಳ್ತಾರೋ ಅದು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ತೀವಿ. 5 ವರ್ಷ ಸಿದ್ದರಾಮಯ್ಯನವರೇ CM ಇರಲಿ ಅಂದರೆ ಇರಲಿ, 10 ವರ್ಷನೂ ಅವರೇ ಇರ್ತಾರೆ ಅಂದರೆ ಅದೂ ಇರಲಿ, 15 ವರ್ಷ ಸಿದ್ದರಾಮಯ್ಯನವರೇ CM ಇರೋದಾದರೆ ಅದಕ್ಕೂ ನಾವು ರೆಡಿ, ನಮಗೆ ಕೊಟ್ಟು ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಪಕ್ಷದ ನಿಷ್ಠೆ ನಾವು ಪಾಲಿಸೋರು, ಪಕ್ಷದ ಚೌಕಟ್ಟನ್ನು, ಗೆರೆಯನ್ನು ಹಾಕಿದ ಗೆರೆ ದಾಟಲ್ಲ, 15 ವರ್ಷ ಬೇಕಾದರೆ ಅವರೇ CM ಆಗಿ ಇದ್ಕೊಳ್ಳಿ ಅಂತಿದ್ದಾರೆ DK ಶಿವಕುಮಾರ್ ಅವರು. ಸೊ ಅವ್ರ ಫ್ರಸ್ಟ್ರೇಷನ್ ನೋಡಬಹುದು, ಏನು ಹೇಳುತ್ತೋ ಅದನ್ನು ಕೇಳ್ತೀವಿ, 15 ವರ್ಷ ನಾನೇ ಇರ್ತೀನಿ ಅಂದರೆ ಇದ್ಕೊಳ್ಳಿ ಸಿದ್ದರಾಮಯ್ಯನವ್ರು ಬೇಕಾದರೆ ಅನ್ನೋ ತನಕ ಈಗ ಅವ್ರಿಗೆ ಹೆಂಗೆ ಹೇಳ್ತಾರೆ ಅಂದರೆ, ಎಮೋಷನ್ಸು, ಎಕ್ಸ್ಪ್ರೆಷನ್ಸ್ ಎಲ್ಲ ಕಂಟ್ರೋಲ್ಡಾಗಿ ಮಾತಾಡ್ತಾರೆ DK ಶಿವಕುಮಾರ್ ಅವರು. ಮಾತು ಏನು ಬರ್ತಿದ್ರು ಅದಕ್ಕೆ ಪೂರಕವಾದ ಎಕ್ಸ್ಪ್ರೆಷನ್ ಬರ್ತಿರಲ್ಲ, ಬೇರೆ ರೀತಿ ಇರುತ್ತೆ, ಒಂದೇ ರೀತಿ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ನು. ಸೊ ಅವರು ಏನು ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಗೊತ್ತು. ಸೋನಿಯಾ ಗಾಂಧಿ ಅವ್ರ ಜೊತೆ ಮೀಟಿಂಗು ಫಿಕ್ಸ್ ಮಾಡಿಕೊಂಡೇ ಡೆಲ್ಲಿಗೆ ಹೋಗಿರೋದು DK ಶಿವಕುಮಾರ್ ಅವರು ಅನ್ನೋ ಸುದ್ದಿ ಕೂಡ ಮೂಲಗಳಿಂದ ಬ್ಲಾಸ್ಟ್ ಆಯಿತು. ಆದರೆ ಅವ್ರು ಏನೂ ಇಲ್ಲ ಸುಮ್ಮನೆ ಬಂದೆ ಅಂತಾರೆ. ಇಷ್ಟೆಲ್ಲ ಟೆನ್ಷನ್ ಇರುವಾಗ ಬಿಹಾರದಲ್ಲಿ ಹೊತ್ಕೊಂಡು ಉರಿತಿದೆ ಅಲ್ಲಿ, ಈಗ ಬಿಹಾರದಲ್ಲಿ ಕೆಲಸ ಮಾಡೋಕ್ಕೆ ಹೋಗೋದು ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ DK ಶಿವಕುಮಾರ್. ಅವರುಗಳ ಪ್ರಕಾರ ಸೋನಿಯಾ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಮಾಡೋದಕ್ಕೇನೆ ಹೋಗಿರೋದು DK. ಮತ್ತೊಮ್ಮೆ ಸೋನಿಯಾನೇ ಕೊಟ್ಟಿರೋ ಮಾತನ್ನು ಪಕ್ಕಾ ಮಾಡ್ಕೊಂಡು ಬರೋದೇ DK ಶಿವಕುಮಾರ್ ಅವರು ಉದ್ದೇಶ. 26ರೊಳಗೆ CM ಕುರ್ಚಿ ಏರಿ ಬೆಳಗಾವಿ ಅಧಿವೇಶನದಲ್ಲಿ CM ಆಗಿ ಎಂಟ್ರಿ ಕೊಡೋದು ಅವರ ಶಪಥ.
ಸೊ ಇದರ ನಡುವೆ ಈಗ ಚಿದಂಬರಂ ಅವರು ರಾಜ್ಯಕ್ಕೆ ಬಂದು ಹೋಗಿದ್ದಾರೆ ಅನ್ನೋ ಸುದ್ದಿ ಕೈಯಲ್ಲಿ ಕಂಪನ ಸೃಷ್ಟಿಸಿದೆ. ಅಂದರೆ ಓಪನ್ ಆಗಿ ಬಂದು ಹೋಗಿಲ್ಲ ಅವರು, ಒಬ್ಬೊಬ್ಬರನ್ನೇ ಬೇರೆ ಬೇರೆ ಕ್ಯಾಂಪ್ ಅವರು ಅಲ್ಲಿ ಇಲ್ಲಿ ಅಂತ ಯಾರನ್ನು ಬೇಕೋ ಅವ್ರನ್ನ ಅಳೆದು ತೂಗಿ ಹುಡುಕಿ ಕೆಲವ್ರನ್ನ ಮಾತ್ರ ಸೀಕ್ರೆಟಾಗಿ ಕರೆದು ಅವ್ರಿಗೂ ಸೀಕ್ರೆಟಾಗಿ ಇಡಿ ಅಂತ ಹೇಳಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಬಟ್ ಈ ಥರ ಸುಮಾರು ಜನರನ್ನು ಕರೆದಾಗ ಅದು ಹೊರಗಡೆ ಲೀಕ್ ಆಗೇ ಆಗುತ್ತಲ್ಲ, ಹಾಗೆ ಬಂದಿದೆ ಮೀಡಿಯಾಗೆ. ಅಂದರೆ CM ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ. ಮತ್ತೊಂದು ಕಡೆ ಕೆಲವು ಮಿನಿಸ್ಟರ್ಗಳಿಗೆ ಕಾಲ್ ಬಂದಿದೆ, ರೆಡಿ ಇರಿ ನೀವು ಕೆಳಗಿಳಿಬೇಕಾಗಿ ಬರಬಹುದು ಅಂತ. ಅದು ಸಂಪುಟ ಸರ್ಜರಿನೇ ಆಗಬೇಕಂತಿಲ್ಲ, ಎರಡೂ ಚಾನ್ಸಸ್ ಇರುತ್ತೆ. ಸಂಪುಟ ಸರ್ಜರಿ, ಹೊಸ ಸಂಪುಟ ಸರ್ಜರಿ ಅಂದರೆ ಇವರೇ CM ಆಗಿ ಮುಂದುವರಿತಾರೆ, ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ. ಹೊಸ ಸಂಪುಟ ಅಂದರೆ CM ಚೇಂಜ್ ಆಗ್ತಾರೆ ಅಂತ ಅರ್ಥ. ಯಾವುದು ಬೇಕಾದರೂ ಆಗಬಹುದು. ಒಂದಿಷ್ಟು ಸೀನಿಯರ್ಸ್ಗೆ ಕಾಲ್ ಬಂದಿದೆಯಂತೆ, ಆಗುವಂಥ ಬೆಳವಣಿಗೆಗಳಿಗೆ ರೆಡಿ ಇರಬೇಕಾಗತ್ತೆ ನೀವು, ಮತ್ತು ತಲೆ ಕೆಡಿಸ್ಕೊಳ್ಳೋದು ಬೇಡ. AICC ಕಾರ್ಯದರ್ಶಿ ಅಂದರೆ AICC ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದು, ಅಥವಾ ಈಗ ಮುಂಬರುವ 5-6 ರಾಜ್ಯಗಳ ಚುನಾವಣಾ ಉಸ್ತುವಾರಿಯನ್ನಾಗಿ ನಿಮ್ಮನ್ನು ನೇಮಕ ಮಾಡ್ತೀವಿ. ಅಧ್ಯಕ್ಷರು KPCC ಅಧ್ಯಕ್ಷರಾಗಿ ಹೊಸ ಮುಖಕ್ಕೆ ನಾವು ಮಣೆ ಹಾಕೋದಕ್ಕೂ ರೆಡಿ. ಅವಕಾಶಗಳು ಒಂದಲ್ಲ ಒಂದು ರೀತಿಯಿಂದ ಮಿನಿಸ್ಟ್ರಿಗಿರಿ ತಪ್ಪಿದವರು ಸಿಗತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಯಾಗಿದೆ. ಸಂದೇಶ ಕೂಡ ಮಿನಿಸ್ಟ್ರುಗಳಿಗೆ ಬಂದಿದೆ. ಕೆಲವರಿಗೆಲ್ಲ ರೆಡಿ ಇರಿ ಅನ್ನೋ ರೀತಿಯಲ್ಲಿ ಕಾಲು ಬಂದಿದೆಯಂತೆ, ಅಂದರೆ ಇಳಿಯೋಕ್ಕೆ ರೆಡಿ ಇರಿ ಅಂತ. ಹೀಗಿರುವಾಗ ಈಗ ನೋಡಿ ಕುತೂಹಲ, DK ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಯತ್ನ ಹೈಕಮಾಂಡ್ ಮಾಡಿದ್ರೆ ಒಂದೇ ಒಂದು ಚಾನ್ಸು ಅವ್ರು CM ಆಗೋದು. CM ಇಲ್ಲದೆ, ಅಧ್ಯಕ್ಷ ಸ್ಥಾನನೂ ಇಲ್ಲದೆ DK ಶಿವಕುಮಾರ್ ಅವ್ರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡುವಂಥ ರಿಸ್ಕ್ ಅಂತೂ ತಗೊಳ್ಳಲ್ಲ. ಸೊ ಅಧ್ಯಕ್ಷ ಕುರ್ಚಿ ಹೊಸ ಮುಖಕ್ಕೆ ಸಿಗತ್ತೆ ಅಂದರೆ DK ಶಿವಕುಮಾರ್ ಅವರು CM ಆಗೋದು ಖಚಿತ ಆಗಿದೆಯಾ? ಅದರ ಪರಿಣಾಮಗಳನ್ನು, ಮುಂದಿನ ಪರಿಣಾಮಗಳು ದುಷ್ಪರಿಣಾಮವೋ ಅಥವಾ ಸರಿಯಾದ ರೀತಿಯಲ್ಲಿ ಹೋಗುತ್ತೋ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಚಿದಂಬರಂ ಅವರನ್ನು ಕಳಿಸ್ಕೊಟ್ಟಿರೋದಾ ಅನ್ನೋ ಕುತೂಹಲ ಈಗ. ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳು, DK ಶಿವಕುಮಾರ್ ಅವರ ಡೆಲ್ಲಿ ಪ್ರವಾಸ, ಬಿಹಾರಕ್ಕೆ ಹಾರಲಿದ್ದಾರೆ DK ಅನ್ನೋ ವಿಚಾರ, ಸಿದ್ದು ಕ್ಯಾಂಪು ಅವರದ್ದೇ ತಯಾರಿಯಲ್ಲಿ ಅವರಿದ್ದಾರೆ ಸಂಪುಟ ಸರ್ಜರಿ ಮಾಡಿಸ್ಬೇಕು ಅಂತ. DK ಶಿವಕುಮಾರ್ ಅವರ ಬೆನ್ನಲ್ಲೇ ಇವರು ಹೋಗ್ತಾರೆ ಡೆಲ್ಲಿಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋಕ್ಕೆ. ಬಟ್ ಅವ್ರ ಕೈಗೆ ಸಿಗ್ತಾರೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಯಾರ ಕೈಗೆ ಸಿಗ್ತಾರೆ ಅವರು, ಅಥವಾ ಫಾರಿನಿಗೆ ಹಾರ್ತಾರ? ರಿಸಲ್ಟ್ ಬರೋ ಟೈಮಲ್ಲೇ ಫಾರಿನಿಗೆ ಹಾರೋ ಪ್ಲ್ಯಾನ್ ಯಾಕೆ? ಇದೆಲ್ಲ ಕುತೂಹಲ ಇದೆ. ಬಟ್ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರ ಮೂಲಕವೇ ರಾಗ ಮುದ್ರೆ ಒತ್ತಿಸ್ಕೊಳ್ಳುವಂಥ ಪ್ಲ್ಯಾನಲ್ಲಿರೋದು. ಸೋನಿಯಾ ಗಾಂಧಿಯವರು ಒಪ್ಪಿಸ್ತಾರೆ, ಅಂತಹ ಅಭಯ ಕೊಟ್ಟಿದ್ದಾರೆ ಅಂತ ಅತ್ಯಾಪ್ತರ ಬಳಿ ಹೇಳ್ಕೊಂಡು ಬಿಟ್ಟಿದ್ದಾರೆ. ಅದೇ ಆಧಾರದಲ್ಲಿ ಗುರುಗಳ ಹತ್ರ ಮುಹೂರ್ತ ಇಟ್ಸ್ಕೊಂಡಿದ್ದಾರೆ ಅನ್ನೋ ಸುದ್ದಿ. ಸೊ ಚಿದಂಬರಂ ಅವರು ಬಂದು ಹೋಗಿರುವ ಸುದ್ದಿ ಈಗ ಯಾರಿಗೆ ಶಾಕ್? DK ಬಣಕ್ಕ ಅಥವಾ ಸಿದ್ದು ಬಣಕ್ಕ? ಸಿದ್ದು ಬಣ ಎಂಜಾಯ್ ಮಾಡ್ತಿರೋದು ಅಧ್ಯಕ್ಷರು ಬದಲಾಗ್ತಾರೆ ಅಂತ, ಅಂದರೆ ಕೆಲವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು. ಆದರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡೋದು ಸಿದ್ದು ಬಣಕ್ಕೆ ಶಾಕ್ ಆಗಬಹುದು, CM ಕುರ್ಚಿಗೆ ಸಂಬಂಧಪಟ್ಟಂತೆ ಅನ್ನೋ ಚರ್ಚೆ ಈಗ ಕೇಳಿ ಬರ್ತಿರೋದು. ಸೊ DK ಶಿವಕುಮಾರ್ ಅವರು ಈಗ 15 ವರ್ಷ ಬೇಕಾದರೂ ಸಿದ್ದರಾಮಯ್ಯನವರು ಇದ್ದುಕೊಳ್ಳಿ ಅನ್ನೋ ತನಕ ಮಾತುಗಳನ್ನು ಆಡ್ತಿರೋದು ನೋಡಿದ್ರೆ ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರದೇ ಬಿಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಏನು ಮಾಡಿದ್ರೂ ಕ್ರಾಂತಿನೇ ಅದು, ಕೊಟ್ಟರು ಕ್ರಾಂತಿ, ಕೊಡದಿದ್ರೂ ಕ್ರಾಂತಿ. ರಾಹುಲ್ ಗಾಂಧಿಯವರು ಈಗ ಸೈಲೆಂಟ್ ಆಗಿದ್ದುಕೊಂಡೆ, ಯಾರಿಗೂ ಟೈಮ್ ಕೊಡದೇನೆ ತಮ್ಮ ತಯಾರಿ ಏನು ಮಾಡ್ಬೋದು ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಬಿಹಾರದಲ್ಲೂ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ಇರೋ ರಾಜ್ಯ ಆರಾಮಾಗಿರೋ ಥರ ನೋಡ್ಕೊಳ್ಬೇಕು, ಅಧಿಕಾರದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು, ಅದು ಸರ್ಕಾರದ ಬುಡಕ್ಕೆ ಬರಬಾರ್ದು. ಬೆಣ್ಣೆಯಿಂದ ಕೂದಲು ತೆಗೆಯೋದಂತಾರಲ್ಲ, ಅಷ್ಟು ಹುಷಾರಾಗಿ ಕರ್ನಾಟಕ ಸರ್ಕಾರದ ತಲೆನೋವನ್ನು ನಿವಾರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈಗ ಆ ಆಪರೇಷನ್ ಶುರುವಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.